ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಇರುವ ಸಂಶಯವಿದೆ. ರಾಜ್ಯದಲ್ಲಿ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ ರಾಜ್ಯ ಸರ್ಕಾರ ಪರೋಕ್ಷ ಸಹಕಾರ ನೀಡುತ್ತಿದೆಯೇ? ಸ್ವತಃ ಕಾಂಗ್ರೆಸ್ ನಾಯಕರೇ ಇಬ್ಬಗೆ ನೀತಿಯ ಷಡ್ಯಂತ್ರವನ್ನು ಒಪ್ಪಿಕೊಂಡಿದ್ದಾರೆ. ಹಿಂದೂ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ಜೊತೆಗೆ ಬಿಜೆಪಿ ಎಂದಿಗೂ ಇದೆ. ಧರ್ಮಸ್ಥಳದ ವಿಷಯದಲ್ಲಿ ಬಿಜೆಪಿ ರಸ್ತೆಗಿಳಿದು ಹೋರಾಟಕ್ಕೆ ಸಿದ್ಧವಿದೆ. ಶಿರಸಿಯಲ್ಲಿ ಬಿಜೆಪಿ ರಾಜ್ಯ ವಕ್ತಾರರಾದ ಮೋಹನ್ ವಿಶ್ವ, ಹರಿಪ್ರಕಾಶ್ ಕೋಣೆಮನೆ ಹೇಳಿಕೆ ನಡೆಯುವಂತ ಸಂದರ್ಭದಲ್ಲಿ ಆತ ಬಂದು ಒಂದು ವಿಡಿಯೋದಲ್ಲಿ ಹೇಳ್ತಾನೆ, ಇಷ್ಟೆಲ್ಲ ನಡೀತಾ ಇದೆ, 37 ನಿಮಿಷದ ವಿಡಿಯೋ ಅದು, ಜನ ದಂಗೆ ಹೇಳಬೇಕು, ಬಂದು ಪ್ರತಿಭಟನೆ ಮಾಡಬೇಕು, ಶಿವತಂಡ ತಾಂಡವ ಮಾಡಬೇಕು ರಾಜ್ಯದಾದ್ಯಂತ ಅಂತ ಹೇಳ್ತಾನೆ, ಪ್ರಚೋದನಕಾರಿ ಹೇಳಿಕೆ ಕೊಡ್ತಾನೆ. ಆತನ ಮೇಲೆ 12ನೇ ತಾರೀಕು FIR ಆಗುತ್ತೆ. ನಿನ್ನೆ ಹೋಗಿದ್ರೆ ನಾವು ನೋಡ್ಕೊಂಡು 20ನೇ ತಾರೀಕು 8 ದಿವಸ ಆದ್ಮೇಲೆ ಆತ FIR ಆದ್ಮೇಲೆ ಧರ್ಮಸ್ಥಳದಲ್ಲೇ ಇರ್ತಾನೆ. ಆಗ್ಲೂ ಕೂಡ ಅವನು ಅರೆಸ್ಟ್ ಮಾಡಲ್ಲ, ಕಸ್ಟಡಿಗೆ ತಗೊಳ್ಳೋದಿಲ್ಲ. ನಿನ್ನೆ ಬೆಂಗಳೂರು ಬಂದರಘಟ್ಟಾಗ 8 ದಿವಸ ಆದ್ಮೇಲೆ ಬರ್ತಾರೆ, ಅವನು ಎಸ್ಕೇಪ್ ಆಗದೆ ಇರ್ತಾನ. ಸೊ ಇವರೇ ಸಮಯ ಕೊಟ್ಟು ಇವರೇ ಎಸ್ಕೇಪ್ ಆಗುವಂಗೆ ಮಾಡಿದ್ರ ಅನ್ನೋ ಒಂದು ಅನುಮಾನನೂ ಬರ್ತಾ ಇದೆ. ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ್ರೆ ಮಾಧ್ಯಮಗಳ ಮುಂದೆ ಬಂದು ಇದರಿಂದ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳ್ಬಿಟ್ಟು. ಇದು ಹೆಂಗ್ ನಡೀತಿದೆ ಅಂದ್ರೆ ಒಂಥರ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ತೊಟ್ಲನ್ನು ತೂಗ್ತಾರೆ ಮಗುನು ಜಿಗಿತಾರೆ ಅಂತ. ಒಂದ್ ಕಡೆ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರು ತನಿಖೆ ಆಗ್ತಾ ಇದೆ, ನ್ಯಾಯ ಕೊಡಿಸ್ಬೇಕು ಅಂತ ಹೇಳೋದು, ಇನ್ನೊಂದ್ ಕಡೆ ಉಪಮುಖ್ಯಮಂತ್ರಿಗಳು ಬಂದ್ಬಿಟ್ಟು ಷಡ್ಯಂತ್ರ ಅಂತ ಹೇಳೋದು. ಸೊ ಆ ಷಡ್ಯಂತ್ರ ಮಾಡಿದವರು ಯಾರ ಷಡ್ಯಂತ್ರ ಮಾಡಿದವರು ಅದನ್ನ ಜನತೆಗೆ ಹೇಳ್ಬೇಕಲ್ವ. ಅವರು ಒಂದು ಮಧ್ಯಂತರ ವರದಿ ರಿಪೋರ್ಟ್ ರೆಡಿ ಮಾಡ್ತಾ ಇಲ್ಲ, ರಿಲೀಸ್ ಮಾಡ್ತಾ ಇಲ್ಲ. ಪ್ರತಿನಿತ್ಯ ಹಿಂದೂಗಳ ಭಾವನೆಗೆ, ಧಾರ್ಮಿಕ ಕೇಂದ್ರಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸಗಳು, ಹೇಳಿಕೆಗಳು ಸತತವಾಗಿ ನಡ್ಕೊಂಡು ಬರ್ತಾನೆ ಇದೆ. ಅದರಲ್ಲಿ ಫಸ್ಟ್ ಟಾರ್ಗೆಟ್ ಧರ್ಮಸ್ಥಳ ಅಂತ ಹೇಳಿ ಕರ್ನಾಟಕದಲ್ಲಿ ಮಾಡಿ ಸತತವಾಗಿ ಮಾಡ್ಕೊಂಡು ಹೋಗ್ತಾ ಇದೆ. ಇದಕ್ಕೊಂಥರ ಲಂಗು ಲಗಾಮಿಲ್ದಂಗೆ ಆಗ್ಬಿಟ್ಟಿದೆ. ಯಾರು ಬಂದು ಏನ್ ಬೇಕಾದ್ರೂ ಮಾತಾಡ್ಬೋದು, ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ಅಂತ ಆಗ್ಬಿಟ್ಟಿದೆ. ತಿರ್ಗಾ ದಿನೇಶ್ ಗುಂಡೂರಾವ್ ಏನ್ ಹೇಳಿದ್ರು, ಎಡಚರರು ಬಂದು ಹೇಳಿದ್ರು, ಲೆಫ್ಟಿಸ್ಟ್ಗಳು ಅವ್ರು ಹೇಳಿದ್ರು ಅಂತ ನಾವು SIT ಮಾಡಿದ್ರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಯಾವ್ದಾದ್ರು ಒಂದು ಜವಾಬ್ದಾರಿತ ಸರ್ಕಾರ ನಡ್ಕೊಳ್ಳುತ್ತಾ? ಯಾವುದೋ ಒಂದು ಗುಂಪು ಬಂದು ಹೇಳ್ತು ಅಂತ ಹೇಳಿ SIT ರಚನೆ ಮಾಡೋದಾಗ್ಬೋದು. ಹಾಗಾದ್ರೆ ಏನ್ ಹೇಳಿದ್ರು ಅವರು? ಸ್ವತಃ ಅವರೇ ಹೇಳ್ತಾ ಇದ್ದಾರೆ. ಇದಕ್ಕೆ ಅವ್ರುಗಳೇ ಉತ್ತರ ಕೊಡ್ಬೇಕು. ಒಂಥರ ಆಟ ಆಗೋಗ್ಬಿಟ್ಟಿದೆ ತನಿಖೆ ಅಂತ ಹೇಳೋದಿಲ್ಲ ಲಿಟ್ರಲಿ. ಸೊ ಆದ್ರಿಂದ ಬಿಜೆಪಿಯು ಅಷ್ಟೇ ಈ ನಿಟ್ಟಿನಲ್ಲಿ ನೀವಾಗಲೇ ನೋಡಿರ್ತೀರ, ನಮ್ಮ ಬಹಳಷ್ಟು ಜನ ಶಾಸಕರು ಎಲ್ಲರೂ ಆಲ್ರೆಡಿ ಧರ್ಮಸ್ಥಳ ಚಲೋ ಮಾಡಿದ್ದಾರೆ, ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ. ಬಿಜೆಪಿ ಯಾವತ್ತೂ ಅಷ್ಟೇನೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸ ಬಂದಾಗ ರಸ್ತೆಗೆ ಇಳಿಯುತ್ತೆ, ಹಿಂದೂಗಳ ಪರವಾಗಿ ನಿಲ್ಲುತ್ತೆ. ಕಾಂಗ್ರೆಸ್ ಓಲೈಕೆಗಾಗಿ ಯಾರನ್ನ ಓಲೈಸೋದಕ್ಕೋಸ್ಕರ ಅದು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ, ದೇವಸ್ಥಾನಗಳನ್ನ ಬಲಿ ಕೊಡುವಂತ ಕೆಲಸಗಳನ್ನ ಬೇರೆ ರಾಜ್ಯದಲ್ಲೂ ಮಾಡಿದೆ, ಇಲ್ಲೂ ಮಾಡ್ತಾ ಇದೆ. ಇಲ್ಲಿ ಒಂದು ಪ್ಯಾಟ್ರನ್ ಕಾಣಿಸ್ತಾ ಇದೆ. ತಮಿಳು ಇನ್ನೂ ಕೊಟ್ಟಿಲ್ಲ. ನಾವು ಮಹಾರಾಷ್ಟ್ರ ವಿಷಯ ಹೇಳೋದಾದ್ರೆ ನವೆಂಬರ್ನಲ್ಲಿ ಅಧಿಕಾರಕ್ಕೆ ಬಂದ್ವಿ. ಸೊ ಅಧಿಕಾರಕ್ಕೆ ಬಂದು ಈಗ ಒಂದು 7-8 ತಿಂಗಳಾಗಿದೆ. ನೀವು ಮಹಾರಾಷ್ಟ್ರನ ಕರ್ನಾಟಕನ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಮಹಾರಾಷ್ಟ್ರದ್ದು ನಿಮಗೆ GSDP 47 ಲಕ್ಷ ಕೋಟಿ ಇದೆ, ಕರ್ನಾಟಕದ 28 ಲಕ್ಷ ಕೋಟಿ ಇದೆ. ಸೊ ಆದ್ರಿಂದ ಆ ರಾಜ್ಯಗಳನ್ನ ಕರ್ನಾಟಕ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಆಗದೇ ಇಲ್ಲ. ಒಂದೊಂದು ರಾಜ್ಯದ ಒಂದ್ ಕಡೆ ಇರುತ್ತೆ. ಸೊ ಆದ್ರಿಂದ ಆ ವರದಿ ಬಂದಾಗ ನೋಡ್ಕೊಳ್ಳೋಣ. ಅಲ್ಲಿ ನೀವು ಆರ್ಥಿಕವಾಗಿ ಸುಭಿಕ್ಷವಾಗಿರುವಂತಹ ರಾಜ್ಯಗಳು, ಅಲ್ಲಿ ನೋಡಿಕೊಂಡು ನಮ್ಮ ನಾಯಕರುಗಳು ಗ್ಯಾರಂಟಿಗಳನ್ನ ಹಾಕ್ಬೋದು ಅಥವಾ ಬೇರೆ ಬೇರೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ತರ ನಿಮಗೆ ಬೇಕಾಗುತ್ತೆ ಅನೌನ್ಸ್ ಮಾಡೋ ಜೊತೆಗೆ ಬೆಲೆ ಏರಿಕೆ ನಾನು ಆಗಲೇ ಹೇಳಿದೆ, ಎಲ್ಲ ಮಾಡಿದ್ದಾರೆ. ಆ ರೀತಿ ಬೆಲೆ ಏರಿಕೆ ಬೇರೆ ರಾಜ್ಯಗಳಲ್ಲಿ, ನಾವಾದಂಥ ಜಾಗಗಳಲ್ಲಿ ಎಲ್ಲೂ ಆಗಿಲ್ಲ. ನೀವು ತೋರಿಸಿ ಎಲ್ಲರೂ ಒಂದ್ ಕಡೆ ಎಲ್ಲೂ ಆಗಿಲ್ಲ ಬೆಲೆ ಏರಿಕೆ. ಸೊ ಇದು ಬೆಲೆ ಏರಿಕೆನೂ ಮಾಡಿಕೊಂಡು ಗ್ಯಾರಂಟಿನೂ ಕೊಡ್ತಾರೆ, ಸಾಲನೂ ಮಾಡ್ತಾರೆ. ಅಂದ್ರೆ ಬಿಜೆಪಿ ಪ್ರಶ್ನೆ, ಕರ್ನಾಟಕದ ಆದಾಯ ಎಲ್ಲಿ ಹೋಗ್ತಾರೆ ಅಷ್ಟೇ. ನೀವೊಂದು ಗ್ಯಾರಂಟಿ ಆದರೂ ಕೊಡಬೇಕು. ಆ ಗ್ಯಾರಂಟಿಗೆ ಪೂರಕವಾದಂಥ ಆದಾಯ ಮತ್ತು ವ್ಯಯ, ಅದರ ಬ್ಯಾಲೆನ್ಸ್ ಅನ್ನು ತೋರಿಸ್ಬೇಕಲ್ಲ. ಎಲ್ಲೋ ಒಂದು ಕಡೆ ಕರ್ನಾಟಕದ ಆದಾಯ ಮಿಸ್ಯೂಸ್ ಆಗ್ತಾ ಇದೆ, ಅದು ಒಂದು ದಿವಸ ದೊಡ್ಡ ಹಗರಣ ಆಗಬಹುದು ಅನ್ನೋದು ನಮ್ಮ ಅನುಮಾನ. ಇದಕ್ಕೆ ಕರ್ನಾಟಕ ಸರ್ಕಾರ ಉತ್ತರವನ್ನು ಕೊಡಬೇಕಾಗಿದೆ. ನೀವು ಗ್ಯಾರಂಟಿ 100% ಕೊಡಿ, ಸಾಲ ಮಾಡಿ, ನಮ್ದೇನೋ ಅಭ್ಯಂತರ ಇಲ್ಲ. ನಿಮ್ಮ ಸೋಷಿಯಲ್ ಕಮಿಟ್ಮೆಂಟು ನೀವು ಮಾಡ್ತೀರಾ. ನೀವು ಸಾಲ ಮಾಡಿ ಗ್ಯಾರಂಟಿನೂ ಕೊಡ್ತಾ ಇಲ್ವಲ್ಲ, ಹಾಗಾದ್ರೆ ಆದಾಯ ಎಲ್ಲೋ ಇದೆ. ಯಾವುದೇ ಶಂಕುಸ್ಥಾಪನೆ ನೀವು 50ರಿಂದ 60 ಸಾವಿರ ಕೋಟಿ ನೀವು ಇಲ್ಲಿ ಕೊಡೋದಾದ್ರೆ ಟೋಟಲ್ ಆದಾಯ ಎಷ್ಟು ಕರ್ನಾಟಕದ್ದು? ನೀವು 2.5 ವರ್ಷದಲ್ಲಿ ಒಂದೇ ಒಂದು ಶಂಕುಸ್ಥಾಪನೆ ಮಾಡಿದ್ದೀರಾ? ನೀವು ಒಂದೇ ಒಂದು ರಸ್ತೆ ಮಾಡಿದ್ದೀರಾ? ಒಂದೇ ಒಂದು ರಂಗಮಂದಿರ ಕಟ್ಟಿದ್ದೀರಾ? ಒಂದು ಬ್ರಿಡ್ಜ್ ಕಟ್ಟಿದ್ದೀರಾ? ನೀವು KSRTC ಇವತ್ತು ನೌಕರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಹೊಸ ಬಸ್ ತಗೊಳಕ್ಕಾಗ್ತಾ ಇಲ್ಲ. ಬಸ್ ಎಲ್ಲೆಂದ್ರಲ್ಲಿ ನಿಲ್ತಾ ಇದೆ. KSRTC ಬಸ್ ಬಂತು ಅಂದ್ರೆ ಜನ ಇವತ್ತು ರಸ್ತೆ ಬಿಟ್ಟು ಓಡೋಗುವಂತ ಪರಿಸ್ಥಿತಿ. ಯಾರ ಮೈ ಮೇಲೆ ಬಸ್ ಬರುತ್ತೆ ಅಂತ ಗೊತ್ತಿಲ್ಲ, ಬ್ರೇಕ್ ಇಲ್ಲ, ನಟ್ ಬೋಲ್ಟ್ ಸರಿ ಇಲ್ಲ, ಅದರ ಇಂಜಿನ್ ಸರಿಯಾಗಿ ಫಂಕ್ಷನ್ ಆಗ್ತಾ ಇಲ್ಲ. ನೀವು ನೋಡ್ತಾ ಇದ್ರಿ, ದಿನಕ್ಕೆ ಒಂದು ಆಕ್ಸಿಡೆಂಟ್ ಆಗ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಈ ತಿಂಗಳ ಸಂಬಳವನ್ನು ಮುಂದಿನ ತಿಂಗಳು ಕೊಡ್ತಾ ಇದ್ದೀರಾ. ಅತಿಥಿ ಉಪನ್ಯಾಸಕರ ಸಂಬಳವನ್ನು
ಕಳೆದ 8 ತಿಂಗಳಿಂದ ನೀವು ಅತಿಥಿ ಉಪನ್ಯಾಸಕರ ಸಂಬಳವನ್ನು ಕೊಟ್ಟಿಲ್ಲ, ಅತಿಥಿ ಶಿಕ್ಷಕರ ಸಂಬಳವನ್ನು ಕೊಟ್ಟಿಲ್ಲ, ಗುತ್ತಿಗೆ ನೌಕರರ ಸಂಬಳವನ್ನು ಕೊಡ್ತಾ ಇಲ್ಲ. ಸರ್ಕಾರದ ಆದಾಯ ಎಲ್ಲಿ ಹೋಗ್ತಾ ಇದೆ? ಇವ್ರು ಹೇಳಿದ ಪೂರಕವಾಗಿ ಹೇಳಬೇಕು ಅಂದರೆ, ಇವ್ರು ಹೇಳಿದ್ದೇನು, ಗ್ಯಾರಂಟಿಯಿಂದ ಹೊರೆ ಒಂದು 50-60 ಕೋಟಿ ಎಕ್ಸ್ಟ್ರಾ ಬರ್ಬೋದು. ಆ ಹೊರೆನ ಇವರೇ ಮೇಕಪ್ ಮಾಡಿದ್ದಾರೆ. ಎಲ್ಲ ಬೆಲೆನ ಏರಿಕೆ ಮಾಡಿ ಅಲ್ಲಿಂದ ಅಡಿಷನಲ್ ಆದಾಯ ಬಂದಿದೆ 50-60 ಕೋಟಿ ಸರ್ಕಾರಕ್ಕೆ. ಸೊ ನೀವು ಆ ಲೆಕ್ಕ ಹಾಕಿದ್ರೆ ಅಡಿಷನಲ್ ಆದಾಯದಿಂದ ಗ್ಯಾರಂಟಿಗೆ ಅಲ್ಲಿಂದಲೇ ಹಾಕಬೇಕು. ಅದು ಬಿಟ್ಟು ಬೇರೆ ಆದಾಯನ ಬೇರೆ ಕಡೆ ಬಳಸ್ಕೋಬೇಕು ಅಭಿವೃದ್ಧಿ ಕಾರ್ಯಗಳಿಗೆ. ಅದೇ ಆಗ್ತಾ ಇಲ್ಲ. ಇಲ್ಲೇ ಅನುಮಾನ ಬರ್ತಾ ಇದೆ. ಪೂರಕವಾಗಿ ತೆಲಂಗಾಣ ಚುನಾವಣೆ ಇದೆಲ್ಲ ಒಂದೇ ಅನುಮಾನ ಬರ್ತಾ ಇರೋದು, ಕರ್ನಾಟಕ ಇಡೀ ಅಖಿಲ ಭಾರತ ಕಾಂಗ್ರೆಸ್ ಅನ್ನ ಸಾಕ್ತಾ ಇದೆಯಾ? ATM ಆಗ್ಬಿಟ್ಟಿದೆ ಅನ್ನೋದು ನಾವು ಮೊದಲೇ ಹೇಳಿದ್ವಿ, ಕರ್ನಾಟಕವನ್ನ ATM ಮಾಡ್ಕೊಳ್ತಾರೆ ಅಂತ. ಕರ್ನಾಟಕ ಇವತ್ತು ಇಡೀ ಕರ್ನಾಟಕ ರಾಜ್ಯ ಸರ್ಕಾರದ ಆದಾಯ ಅಖಿಲ ಭಾರತ ಕಾಂಗ್ರೆಸ್ನ ನಿರ್ವಹಣೆಗೋಸ್ಕರ ವೆಚ್ಚ ಆಗ್ತಾ ಇದೆ ಅನ್ನುವ ಅನುಮಾನ ಇವತ್ತು ನಮಗೆ ಕಾಡ್ತಾ ಇದೆ. ಬಹುಶಃ ಅದು ಕೆಲವೇ ದಿನಗಳಲ್ಲಿ ಅದು ಸಾಬೀತಾಗಬಹುದು ಅನ್ನುವ ನಿರೀಕ್ಷೆಯನ್ನು ಬಿಟ್ಟು SITನ ರಚನೆ ಮಾಡಿ ಇದ್ರ ಹಿಂದೆ ಇರುವಂಥ ಷಡ್ಯಂತ್ರದಲ್ಲಿ ಯಾರಿದ್ದಾರೆ, ಯಾರ್ಯಾರು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುವಂಥ ಕೆಲಸ ಮಾಡ್ತೀಯಾರೋ ಅವರೆಲ್ಲರನ್ನೂ ಜವಾಬ್ದಾರಿ ಮಾಡಿ ಈ ಒಂದು ಕಾನ್ಸ್ಪಿರಸಿನ ಬ್ರೇಕ್ ಮಾಡಬೇಕು. ಸೊ ನಮಗೆ ಆ ಪ್ಯಾಟರ್ನ್ ಅಂತೂ ಕಾಣಿಸ್ತಾ ಇದೆ. ಇದರಿಂದ ಕಾಂಗ್ರೆಸ್ ಪಕ್ಷನೇ ಇದೆ, ಹೈಕಮಾಂಡ್ ಹೇಳ್ದಂಗೆ ಅವ್ರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಅವ್ರ ಹೇಳಿಕೆಗಳಿಂದನೇ ಗೊತ್ತಾಗ್ತಾ ಇದೆ. ಮತ್ತು ಈ ಥರ ಒಂದು ರೂಲ್ಸ್ ಆ್ಯಂಡ್ ತನಿಖೆಗಳು ಯಾರೂ ಮಾಡಿಲ್ಲ. ಈ ಥರ ಅವ್ನು 10 ಗಂಟೆಗೆ ಗೊತ್ತಾನೆ 5 ಗಂಟೆಗೆ ಹೋಗ್ತಾನೆ, ಇದೇನು ಸರ್ಕಾರಿ ಕೆಲಸ ಆಗೋಯ್ತಾ? 5 ಗಂಟೆ ಮೇಲೆ ಎಲ್ಲಿ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಲಂಗು ಲಗಾಮ್ ಇಲ್ದಂಗೆ ಬರ್ತಾರೆ, ತನಿಖೆ ಟೈಮಲ್ಲಿ ಬಾಯಿ ಬಂದಂಗೆ ಮಾತಾಡ್ತಾರೆ ಫೇಸ್ಬುಕ್ನಲ್ಲಿ. ಯಾರಿಗೂ ಭಯ ಭಕ್ತಿ ಅನ್ನೋದೇ ಇಲ್ಲ. ಸೊ ಈ ಥರ ಒಂದು ನಡ್ಕೊಂಡಿದ್ದಾಗ ಇದು ಮೋಸ್ಟ್ ಅಸಮರ್ಥ ಗೃಹ ಮುಖ್ಯಮಂತ್ರಿ ಅಂತಲೇ ಹೇಳಬೇಕು ಪರಮೇಶ್ವರ್ ಅವರು. ಬ್ಯಾಕ್ ಟು ಬ್ಯಾಕ್ ಅವ್ರು ಮಾಡಿರುವಂಥದ್ದು ಒಂದಲ್ಲ ಎರಡಲ್ಲ ಗೃಹ ಮಂತ್ರಿ ಆದಾಗ್ಲಿಂದ ರಾಜ್ಯದಲ್ಲಿ ಆಗ್ತಿರೋಂಥ ಕೆಲಸಗಳು. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ನೋಡಬೇಕು. ಸೊ BJP ಎಲ್ಲ ಕಡೆಯಿಂದ ಪ್ರತಿಭಟನೆ ಮಾಡುವಂಥ ಕೆಲಸ ಮಾಡೇ ಮಾಡುತ್ತೆ. ದೇವಸ್ಥಾನಗಳ ಒಂದು ಹಾಳು ಮಾಡುವಂಥ ಕೆಲಸ ಆಯಿತು, ಕೇರಳದಲ್ಲಿ ಶಬರಿಮಲೆ ವಿಚಾರದಲ್ಲಿ ಆಯಿತು, ಆಂಧ್ರದಲ್ಲಿ ತಿರುಪತಿನಲ್ಲೂ ಹಿಂಗೆ ಮಾಡೋಕ್ಕೆ ಶುರು ಮಾಡಿದ್ರು. ಸೇಮ್ ಟಾರ್ಗೆಟು ಅದೇ ಪ್ಯಾಟ್ರನ್ನು ಕರ್ನಾಟಕದಲ್ಲಿ ನಡೀತಾ ಇದೆ. ಈ ರಾಜ್ಯ ಸರ್ಕಾರ ಅವರೇ ಹೇಳಿದ್ದಾರೆ ಷಡ್ಯಂತ್ರ ಅಂತ. ಯಾರು ಉಪಮುಖ್ಯಮಂತ್ರಿ ತಿರ್ಗಿ ಲೆಫ್ಟಿಸ್ಟ್ಗಳು ಹೇಳಿದ್ವಿ ಅಂತ ದಿನೇಶ್ ಗುಂಡೂರಾವೇ ಹೇಳಿದ್ದಾರೆ. ಹಾಗಾದ್ರೆ ಆ ಷಡ್ಯಂತ್ರದಿಂದ ಇರೋರು ಯಾರು? ಇವರಿಂದ ಇರುವಂಥ ವ್ಯಕ್ತಿ ಯಾರು? ಆತನಿಗೆ ದುಡ್ಡು ಎಲ್ಲಿಂದ ಬಂತು? ಇವ್ರ ಅಕೌಂಟ್ ದುಡ್ಡು ಎಲ್ಲಿಂದ ಬಂತು? ಏನು ನಡೀತಾ ಇದೆ ಇಲ್ಲಿ? ಇವ್ರ ಉದ್ದೇಶ ಏನು? ಅಜೆಂಡಾ ಏನು? ಒಂದು ನ್ಯಾಷನಲ್ ಮೀಡಿಯಾದಲ್ಲಿ ಒಬ್ಬ ಪಾಕಿಸ್ತಾನಿ ಪ್ಯಾನಲಿಸ್ಟ್ ಕೂತ್ಕೊಂಡು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದ್ರೆ ಯಾವ ಮಟ್ಟದ ಒಂದು ಪ್ರೊಪಗ್ಯಾಂಡಾ ಇದರಲ್ಲಿ ಇರ್ಬೋದು ನೀವೇ ಯೋಚನೆ ಮಾಡಿ. ಒಬ್ಬ ಪಾಕಿಸ್ತಾನಿ ಪ್ಯಾನಲಿಸ್ಟ್ ಮಾತಾಡ್ತಾನೆ. ಅಲ್ ಜಜೀರಾ ಅಂತ ಇಂಟರ್ನ್ಯಾಷನಲ್ ನ್ಯೂಸ್ ಚಾನಲ್ ಅಲ್ಲಿ ಧರ್ಮಸ್ಥಳ ಅನ್ನೋ ಒಂದು ಜಾಗದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಹೆಣಗಳು ಹೂತಾಕಿದಾರಂತೆ ಅಂತ ಹೇಳುವಂಥ ಒಂದು ನ್ಯೂಸ್ ಪಬ್ಲಿಷ್ ಆಗುತ್ತೆ. ಜರ್ಮನಿಯಲ್ಲಿ ಬರುತ್ತೆ ನ್ಯೂಸ್. ಸೊ ಈ ಮಟ್ಟದ ಒಂದು ದೊಡ್ಡ ಕಾನ್ಸ್ಪಿರಸಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ರು ಕಾಂಗ್ರೆಸ್ ಪಕ್ಷ ಕಣ್ಮುಚ್ಕೊಂಡು ಕೂತಿದೆ ಅಂತ ಹೇಳಿದ್ರೆ ನಮಗೆ ಅನುಮಾನ ಬರೋದು ಸಹಜ. ಜನಗಳಿಗೆ ಅನುಮಾನ ಬರೋಕ್ಕೆ ಶುರುವಾಗಿದೆ. ಇದರಿಂದ ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರನೇ ಇದೆ. ಅವ್ರ ಹೈಕಮಾಂಡ್ ಯಾರೋ ಮೇಲೆ ಕೂತ್ಕೊಂಡು ಹೇಳ್ತಿರುವಂಥ ಕೆಲಸನೇ ಇವರಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಅವರವರಲ್ಲೇ ಗೊಂದಲ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಈಗ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಧರ್ಮಯಾತ್ರೆ ಅಂತ ಹೇಳಿ ಪ್ರತಿಭಟನೆ ಮಾಡೋರಿದ್ದೀವಿ. ಎಲ್ಲ 224 ಕಾನ್ಸ್ಟಿಟ್ಯೂಷನಲ್ಲೂ ಅಷ್ಟೇನೆ. ಯಾವಾಗ ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಧಕ್ಕೆ ಬರುತ್ತೋ ಆಗ ಈ ವಿಚಾರದಲ್ಲೂ ಮಾಡೇ ಮಾಡ್ತೀವಿ ನಾವು. BJP ಅದನ್ನು ಮುಂದೆ ತೊಗೊಂಡು ಹೋಗೇ ಹೋಗುತ್ತೆ. ಸೊ ಆದ್ದರಿಂದ ಇವರು ಸರಿಯಾದ ನಿಟ್ಟಿನಲ್ಲಿ ತನಿಖೆ ಮಾಡಿ ಈ ಷಡ್ಯಂತ್ರದ ಹಿಂದೆ ಇರೋರು ಯಾರ್ಯಾರು ಅಂತ ಹೇಳಿ ಅದನ್ನು ಬಾಯ್ ಬಿಡಿಸುವಂಥ ಕೆಲಸ ಮಾಡಲೇಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ CAG ರಿಪೋರ್ಟ್ ಕೊಟ್ಟಿದೆ ನಿಮ್ಮ ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ. ನಿಮ್ಮದೇ ಆರ್ಥಿಕ ಇಲಾಖೆ ಸಲಹೆಗಾರ ಹೇಳ್ತಾ ಇದ್ದಾರೆ ಹೌದು ನಿಮಗೆ ರೋಡ್ ರಸ್ತೆ ಬೇಕು ಅಂತ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ. ಇಷ್ಟಾದರೂ ಕೂಡ ಬಂದಂಥ ಹಣ ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ? ಇದೆಲ್ಲ ಬೆಲೆ ಹೈಕ್ ಮಾಡಿ ಬಂದಂಥ ಹಣ ಎಲ್ಲಿ ಹೋಗ್ತಾ ಇದೆ? ಇದು ಉತ್ತರ ಕೊಡಲೇಬೇಕಲ್ಲ. ಇದಕ್ಕೆ ಮತ್ತೊಂದು ಉಪ್ಪಿನ ಮೇಲೆ ಗಾಯ ಸುರಿದಂಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಬೆಲೆ ಏರಿಕೆ ನಡುವೆನೂ ಸಹ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 3 ವರ್ಷದಲ್ಲಿ ಅಡಿಷನಲ್ ಆಗಿ ನಾನು ಹೇಳ್ತಿರೋದು ಅಡಿಷನಲ್ ಆಗಿ 3 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 3 ಲಕ್ಷ ಕೋಟಿ. ನೀವು ಬಜೆಟ್ ಕಾಪಿ ತೆಗೆದ್ರೆ ಗೊತ್ತಾಗುತ್ತೆ 3 ವರ್ಷದ ಸೇರ್ತದೆ. ನೀವು ಒಂದ್ ಕಡೆ ಸಾಲನೂ ಮಾಡ್ತಾ ಇದ್ದೀರಾ, ಒಂದ್ ಕಡೆ ಬೆಲೆ ಏರಿಕೆ ಮಾಡಿದ್ರೆ ತೆರಿಗೆ ಹಣ ಬರ್ತಾ ಇದೆ, ಇನ್ನೊಂದ್ ಕಡೆ ಸರಿಯಾಗಿ ಗ್ಯಾರಂಟಿನೂ ಹೋಗ್ತಾ ಇಲ್ಲ. ನಿಮ್ದೇ ಶಾಸಕರು ಸಚಿವರುಗಳು ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಪತ್ರ ಬರೀತಾ ಇದ್ದಾರೆ, ಪ್ರತಿಭಟನೆಗಳಿದ್ದಾರೆ. ಹಾಗಾದ್ರೆ ಈ ಹಣ ಎಲ್ಲ ಎಲ್ಲೋಗ್ತಾ ಇದೆ? ಈ ಹಣ ಎಲ್ಲ ಎಲ್ಲೋಗ್ತಾ ಇದೆ? ಅದಕ್ಕೆ ತಕ್ಕಂತೆ CAG ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡಿ ನಿಮ್ಮ ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ 14 ಬಾರಿ ಬಜೆಟ್ ಮಂಡಿಸುವಂತ ಸಿದ್ದರಾಮಯ್ಯನವರು ನಾನು ಆರ್ಥಿಕ ಚಾಂಪಿಯನ್ ಅಂತಲೇ ಹೇಳ್ಕೊಂಡಿರ್ತಾರೆ. ಸೊ ಈ ರೀತಿ ಮ್ಯಾನೇಜ್ ಮಾಡೋದಾ? ಒಂದು ಅಧಿಕೃತವಾಗಿ CAG ವರದಿನೂ ಬಂದಿದೆ, ನಿಂದೆ ಶಾಸಕರು ಹೇಳ್ತಾ ಇದ್ದಾರೆ. ಮತ್ತೆ ಬೆಲೆ ಏರಿಕೆ ಸಾಲ ಮಾಡಿದೆ, ಗ್ಯಾರಂಟಿ ಹೋಗ್ತಿಲ್ಲ, ದುಡ್ಡು ಹೋಗ್ತಾ ಇಲ್ಲ ಜನಕ್ಕೆ. ಹಾಗಾದ್ರೆ ಎಲ್ಲೋಗ್ತಿದೆ ಹಣ?
ಸೊ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಉತ್ತರ ಕೊಡಲೇಬೇಕು ಜನಕ್ಕೆ ಎಲ್ಲೋಗ್ತಿದೆ ಹಣ ಅಂತ ಹೇಳಿ. ಅದು ಎಲ್ಲೋಗ್ತಿದೆ ಅಂತ ಅವರೇ ಹೇಳಬೇಕು. ಬಟ್ ನಾವು ಅದಕ್ಕೆ ಬೇರೆ ಬೇರೆ ಆಂಗಲ್ ನೋಡ್ತಾ ಕೂತ್ಕೊಂಡ್ರೆ ಈ ವಾಲ್ಮೀಕಿ ನಿಗಮ ಅಭಿವೃದ್ಧಿನಲ್ಲಾದಂಥ ಹಣ ಎತ್ಕೊಂಡೋಗಿ ತೆಲಂಗಾಣ ಚುನಾವಣೆ ಮಾಡಿದ್ರು, ಇನ್ನೊಂದು ಬಳ್ಳಾರಿ ಚುನಾವಣೆ ಮಾಡಿದ್ರು, ಆಯ್ತಲ್ಲ. ಈ ರೀತಿ ಹಗರಣಗಳು ಮಾಡ್ಕೊಂಡು ಬೇರೆ ಬೇರೆ ಕಡೆ ಹೋಗಿದೆ ಅದು, ಆಯ್ತಲ್ಲ. ಸೊ ಹಣ ಎಲ್ಲೋಗ್ತಿದೆ ಅವಾಗ, ಬೇರೆ ರಾಜ್ಯಕ್ಕೆ ಹೋಗ್ತಿದ್ಯಾ, ಚುನಾವಣೆಗೆ ಹೋಗ್ತಿದ್ಯಾ, ಭ್ರಷ್ಟಾಚಾರಕ್ಕೆ ಹೋಗ್ತಿದ್ಯಾ, ಅದನ್ನ ಆನ್ಸರ್ ಮಾಡಲೇಬೇಕು ಸಿದ್ದರಾಮಯ್ಯ ಅವರು. ಸೊ ಅದಕ್ಕೆ ತಕ್ಕಂತೆ CAG ಕೂಡ ವರದಿ ಕೊಟ್ಟಿದೆ. 24 ಕೊಲೆ ಆಯಿತು, ಇನ್ನೆಷ್ಟು ಆಗಬೇಕು ಅಂತ ನಾವು ಪುಸ್ತಕವನ್ನೇ ನಾನೇ ಬರೆದಿದ್ದೀನಿ. ಆ ಪುಸ್ತಕದ ಆಧಾರವಾಗಿ ಇಟ್ಟುಕೊಂಡು ಹರೀಶ್ ಪೂಂಜ್ ಅವರು ಮಾತಾಡಿರೋದು, ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಮತ್ತು ಅದಕ್ಕೆ ಈಗಾಗಲೇ FIR ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಕಾನೂನು ಹೋರಾಟ ಕೂಡ ನಡೀತಾ ಇದೆ. ಶಿಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.